ಯಾವುದೇ ರೀತಿ ಕಲರ್ಸ್ ಆಗಲಿ, ಆಮೇಲೆ ಟೇಸ್ಟಿಂಗ್ ಪೌಡ್ರ್ ಆಗಲಿ, ಇದೆಲ್ಲ ಏನು ಯೂಸ್ ಮಾಡಲ್ಲ, ಎಲ್ಲ ನ್ಯಾಚುರಲ್. ಏನು ಹೇಳ್ತೀವಿ ಅಂದರೆ ಮಾಡೋದು ದೊಡ್ಡದಲ್ಲ, ಜನಕ್ಕೆ ನಾವು ಫಸ್ಟು ಒಳ್ಳೆ ರೀತಿಯಲ್ಲಿ ಕೊಡಬೇಕು, ಅವ್ರು ಮತ್ತೆ ಹುಡ್ಕೊಂಬರ್ತಾರೆ. ಹಂಗೆ ಮಜ್ಜಿಗೆ ನಾನು 2-3 ಸಲ ಕುಡಿದಿದ್ದೀನಿ ಇವ್ರ ಹತ್ರ, ತುಂಬ ಚೆನ್ನಾಗಿದೆ. ಇವಾಗ ಈ ಬೇಸಿಗೆಗೆ ಈ ಮಜ್ಜಿಗೆ ತುಂಬ ತಂಪು, ಎಷ್ಟು ಆಮೇಲೆ ಆರೋಗ್ಯನೂ ಮೇಂಟೈನ್ ಇರುತ್ತೆ. ನಮ್ಮಂಥ ಆಟೋ ಡ್ರೈವರ್ಗಳಿಗೆ ಮೇನ್ ಇಂಪಾರ್ಟೆಂಟು. ರಾಗಿ ನಾವು ಶೈನಿಂಗ್ ರಾಗಿ ಹಾಕಲ್ಲ, ಹಳ್ಳಿ ರಾಗಿ ಹಾಕ್ತೀವಿ. ಮಜ್ಜಿಗೆ ಬೇಸಿಗೆಗಲ್ಲ, ಮಜ್ಜಿಗೆ ಅಂಬ್ಲಿ ಮಿಕ್ಸ್. ಆಮೇಲೆ ಇವ್ರ ಹತ್ರ ಯಾವಾಗಲೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ಕಡೆ ಬಂದಾಗೆಲ್ಲ, ಈ ರಿಂಗ್ ರೋಡಿಗೆ ಬಂದಾಗೆಲ್ಲ ಮಜ್ಜಿಗೆ ಕುತ್ಕೊಂಡು ಹೋಗ್ತೀವಿ. ರೇಟು ಅಷ್ಟೇ ರೀಸನಬಲ್ ಆಗಿದೆ, 10 ರೂಪಾಯಿ 20 ರೂಪಾಯಿ ಅಂಬ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಇದು ಬೋಟಿ ಎಲ್ಲ ಇದು ಬಂದು ಆಗ್ಲಕಾಯಿ ರೋಸ್ಟ್, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇನ್ನೊಂದು ಸ್ವಲ್ಪ ಹಾಕ್ಲಾ ಅಂತ ಹೇಳಿ. ನಮಸ್ಕಾರಮ್ಮ. ಹಾಂ ನಮಸ್ಕಾರ ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಿ ಅಂತ, ಪೆಟ್ ನೇಮ್ ಶಾಲಿನಿ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಮ್ಮ ಇದನ್ನು? ನಾವು 2 ಇಯರ್ಸಿಂದ ಮಾಡ್ತೀವಿ. ಇದಕ್ಕೂ ಮುಂಚೆ ಏನು ಮಾಡ್ತಾ ಇದ್ವಿ? ಇದಕ್ಕೂ ಮುಂಚೆ ನಾವು ಗಾರ್ಮೆಂಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ವು. ಆಮೇಲೆ ಒಂದು ಸ್ವಲ್ಪ ದಿವಸ ಹೋಟ್ಲು ಮಾಡಿದ್ರು, ರನ್ನಿಂಗ್ ಆಗಲಿಲ್ಲ. ಅದಕ್ಕೆ ರಾಗಿದು ಮತ್ತು ಸ್ಟಾರ್ಟ್ ಮಾಡಿದ್ದೀವಿ. ಅದು ಹೆಲ್ತಿಗೆ ತುಂಬ ಒಳ್ಳೇದಲ್ವಾ, ತುಂಬ ಎಲ್ಲ ಲೈಕ್ ಮಾಡಿ ಕುಡಿತಾರೆ. ದೊಡ್ಡ ದೊಡ್ಡ ಅಧಿಕಾರಿಗಳು ಕುಡಿತಾರೆ, ಪಾಪ ಆಟೋ ಡ್ರೈವರ್ಗಳು ಕುಡಿತಾರೆ, ಪೊಲೀಸ್ ಅಧಿಕಾರಿಗಳು ಕುಡಿತಾರೆ, ಡಾಕ್ಟ್ರುಗಳೇ ಕುಡಿತಾರೆ. ಇದು ಬಂದು ತುಂಬ ಮೈಗೆ ಒಳ್ಳೆಯದು. ನಾವು ಕೇಳಿದರೆ ಆಮೇಲೆ ರಾಗಿ ಬಂದು ಡಯಾಬಿಟಿಸ್ ಇರೋರಿಗೆ, ಶುಗರ್ ಇರೋರಿಗೆ ಇದೆಲ್ಲ ಯೂಸ್ ಆಗುತ್ತೆ. ನಾವು ರೈಸ್ ತೊಗೊಳೋದಕ್ಕಿಂತ ಹೆಚ್ಚಾಗಿ ರಾಗಿದು ಮತ್ತು ಸಜ್ಜೆ ಬಂದು ತುಂಬ ಒಳ್ಳೆಯದು. ನಾವು ಮನೇಲಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಿಗೋದಿಲ್ಲ. ಈ ಥರ ಎಲ್ಲ ಫುಡ್ಗಳನ್ನ ತೊಗೊಂಡ್ರೆ ತುಂಬ ಒಳ್ಳೆಯದು. ಮತ್ತು ಇದರಲ್ಲಿ ಯಾವುದೇ ರೀತಿ ಕಲರ್ಸ್ ಆಗಲಿ, ಆಮೇಲೆ ಟೇಸ್ಟಿಂಗ್ ಪೌಡ್ರ್ ಆಗಲಿ, ಇದೆಲ್ಲ ಏನು ಯೂಸ್ ಮಾಡಲ್ಲ, ಎಲ್ಲ ನ್ಯಾಚುರಲ್. ಹೊಟ್ಟೆಗೆ ತುಂಬ ಒಳ್ಳೆಯದು. ಅಮ್ಮ, ನೀವು ಮಗಳ ಜೊತೆ ನಿಂತ್ಕೊಂಡಿದ್ದೀರಲ್ಲ? ಹೌದು, ಅವರೊಬ್ಬರೇ ಮಾಡ್ತಾರೆ, ನಾವು ಒಂಚೂರು ಜೊತೆಲಿ ಮಾಡೋಣ ಅಂತ. ನಾನು ಬರೋದು ಲೇಟು, 10-11 ಗಂಟೆಗೆ ಬರ್ತೀನಿ, ಸಂಜೆ ಬೇಗ ಹೊಂಟೋಯ್ತೀನಿ. ಅವರೊಬ್ಬರೇ ಎಲ್ಲ ತರಬೇಕು, ಮಾಡಬೇಕಂದ್ರೆ ಆಗಲ್ಲ, ಮಿಕ್ಸನ್ನು. ಅದಕ್ಕೆ ನಾನು ಬರ್ತೀನಿ. ತಾಯಿ ಮಗಳು ಇಬ್ಬರು ಸೇರಿ ಮಾಡ್ತಾ ಇದ್ದೀವಿ. ರೋಡ್ ಸೈಡ್ ಮಾಡ್ತಾರೆ, ಅವ್ರಿಗೆ ಇನ್ನೂ ವಯಸ್ಸಿದೆ, ವಯಸ್ಸು ಹುಡುಗಿ ಅಂತ ನಾವು ಜೊತೆಲಿ ವಯಸ್ಸಾದವರು ಒಂಚೂರು ಹೆಲ್ಪ್ ಮಾಡ್ತೀವಿ. ಇದು 10 ರೂಪಾಯಿ, ಇದು 20. ಇದು ಬಂದು ಅರ್ಧ ಲೀಟ್ರ್ ಹಿಡಿಯುತ್ತೆ. ಅರ್ಧ ಲೀಟ್ರ್ ಮಜ್ಜಿಗೆ ನಿಮಗೆ 20 ರೂಪಾಯಿ. ಇದು ಚಿಕ್ಕ ಚೆಂಬು 10 ರೂಪಾಯಿ. ಯಾವ ತೊಗೊಂಡ್ರು ಅಷ್ಟೇ. ಜನಕ್ಕೆ ಯೂಸ್ ಆಗಲಿ ಅಂತ 2 ರೀತಿಯಲ್ಲಿ ಕೊಡ್ತಾಯಿದ್ದೀವಿ. ಬಂದವರು ಒಂದೊಂದು ಏನು ಚೆರಿಗೆ 1 ಚೆಂಬು ಅಥವಾ 2 ಚೆಂಬು ಅಂತೇಳಿ ಈ ಥರ ತೊಗೋತಾರೆ. ಊಟ ಮಾಡಿರೋರು 1 ಚೆಂಬು ಕುಡಿತಾರೆ. ಅವ್ರ ಹೊಟ್ಟೆ ಎಷ್ಟು ಹಿಡಿಯುತ್ತೋ ಅಷ್ಟು. ಸ್ವಲ್ಪ ಕುಡಿಯೋರು ಸ್ವಲ್ಪ ಕುಡಿತಾರೆ, ಇಲ್ಲ ನಮಗೆ ಬೇಕು ಅನ್ನೋರು 3 ಕುಡಿತಾರೆ, ಒಬ್ರೊಬ್ರು 2 ಕುಡಿತಾರೆ. ಆ ಥರ ಅವ್ರ ಜನಕ್ಕೆ ಯಾವ ಥರ ಬೇಕು. ಬೇಸಿಗೆ ಕಾಲಕ್ಕೆ ಅಷ್ಟೇ ಇದು ಬೇಸಿಗೆ ಕಾಲದಲ್ಲಿ ತುಂಬ ಒಳ್ಳೆಯದು. ಇದು ಹೀಟ್ ಪದಾರ್ಥಗಳೆಲ್ಲ ಜಾಸ್ತಿ ತಿಂದರೆ ಹೊಟ್ಟೆಗೆ ಇನ್ಫೆಕ್ಷನ್ ಈ ಥರ ಎಲ್ಲ ಆಗುತ್ತೆ. ಅದ್ರ ಬದಲು ರಾಗಿ ಬದಲು ಕುಡಿದ್ರೆ, ತಣ್ಣಗಿರೋದು ಕುಡಿದ್ರೆ ಮೈಗೂ ಒಳ್ಳೆಯದು. ಆಮೇಲೆ ರೈಸ್ ಅದೆಲ್ಲ ತಿನ್ನೋಕ್ಕಾಗಲ್ಲ, ಜೀರ್ಣ ಆಗಲ್ಲ, ಬೇಸಿಗೆಗೆ ತೆಗೆಗೆ ಒಂಥರ ಉಸಿರು ಕಟ್ಟದಂಗೆ ಆಗುತ್ತೆ. ಇದೆಲ್ಲ ನಾವು ರಾಗಿ ನೀರು ಟೈಪಲ್ಲಿ ತೊಗೊಂಡ್ರೆ ಒಳ್ಳೆಯದು, ಮೈಗೆ ತುಂಬಾ ಒಳ್ಳೆಯದು. ನಮ್ಮ ಮಕ್ಕಳು ಎಲ್ಲ ತುಂಬ ಇಷ್ಟಪಟ್ಟು ಕುಡಿತಾರೆ, ನಾವು ಕುಡಿತಾ ಇರ್ತೀವಾಗಲ. ನೀವು ಒಬ್ಬರೇ ದುಡಿಯೋದ? ನಾವು ನಮ್ಮ ಯಜಮಾನ್ರಿದ್ದೀವಿ, ಅವ್ರು ಬೇರೆ ಕಡೆ ಹೋಗ್ತಾರೆ. ಇದು ನಾವು ನಮ್ಮ ತಾಯಿ ನೋಡ್ಬೇಕು. ಪಕ್ಕದಲ್ಲಿದ್ದಾರೆ ಅವ್ರು ಯಾರಮ್ಮ? ಇವರು ಪದ್ಮಾ ಅಂತ, ನಮ್ಮ ತಾಯಿ. ಮಗಳಿಗೆ ಹೆಲ್ಪ್ ಆಗಲಿ ಅಂತ ಬಂದಿದ್ದಾರೆ. ಇಲ್ಲ, ನಿಮ್ಮ ಜೊತೆ ಕೈಯಲ್ಲೇ ಆಗಲ್ಲ, ಐಟಮ್ ತರಬೇಕು, ತೊಗೊಂಡೋಗ್ಬೇಕು, ಎಲ್ಲ ಮಾಡಬೇಕಲ್ಲ, ಅವರು ಸಹಾಯ ಮಾಡ್ತಾರೆ. ನಿಮ್ದು ಯಾವ ಊರಮ್ಮ? ಇಲ್ಲೇ ಬೆಂಗಳೂರು? ಎಲ್ಲ ಬೆಂಗಳೂರು. ಸ್ಟಾರ್ಟಿಂಗ್ ಹೋಟ್ಲ್ ಅಂತ ಹೇಳಿದ್ರು, ಹೋಟ್ಲ್ ಯಾಕೆ ಬಿಟ್ರಂತ? ಹೋಟ್ಲ್ ಅಂದರೆ ಬೆಲೆ ಎಲ್ಲ ಜಾಸ್ತಿ ಆಗೋಯ್ತು, ಜನಕ್ಕೂ ಗಿಟ್ಟಲ್ಲ, ನಮಗೂ ಗಿಟ್ಟಲ್ಲ, ಕಾಂಪಿಟೇಷನು ಜಾಸ್ತಿ ಆಗಿದೆ, ಜನಸಂಖ್ಯೆನೂ ಜಾಸ್ತಿ ಆಯಿತು. ಅದಕ್ಕೆ ಹೋಟ್ಲು ತುಂಬ ಮಾಡೋಕ್ಕಾಗಲ್ಲ ಅಂತ. ಇದರಿಂದ ಒಂದು ಮನೆ ಸಂಸಾರ ಹೋಟ್ಲು ಊಟಕ್ಕಿಂತ ಇದೇ ಬೆಟರ್ ಅನಿಸುತ್ತೆ. ಇದೇ ಹೆಲ್ದಿ ಫುಡ್ ಅಲ್ವಾ. ಇದರಿಂದ ಮನೆ ಸಂಸಾರ ನೀಗಿಸ್ಬೋದಾ? ಹಾಂ, ನಡೆಸ್ಬೋದು, ಆಗುತ್ತೆ. ಈಗ ಬೇಸಿಕಲ್ ಮುಗಿದ ಮೇಲೆ ಮತ್ತೇನಾಗುತ್ತೆ? ಬೇಸಿಗೆಲ್ಲ ಮುಗಿದ ಮೇಲೂ ಜನ ಲೈಕ್ ಮಾಡ್ತಾರೆ, ಕುಡಿತಾರೆ. ಅವಾಗೂ ಮಾಡ್ತೀರಾ? ಸ್ವಲ್ಪ ಆಗುತ್ತೆ, ಯಾಕಂದರೆ ಇದು ಫುಡ್ ಐಟಮ್ಮು. ಬೇರೆದಾದರೆ ಕಣ್ಣಲ್ಲಿ ನೋಡ್ಬೋದು, ಬಿಸಾಕ್ಬಿಡ್ಬೋದು, ಕೆಟ್ಟೋಗಿದೆ, ಏನೋ ಒಂದು ವಾಸನೆ ಬಂದಿದೆ ಅಂತ. ಇದು ನಾವು ಕುಡಿದ್ಬಿಟ್ರೆ ಹೊಟ್ಟೆ ಒಳಗಡೆ ಹೋಗುತ್ತೆ, ಅದೇನಾಗುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ ಪಾಪ. ನಾವು ಕೊಡೋದು ಫಸ್ಟ್ ಕರೆಕ್ಟಾಗಿ ದೇವ್ರು ಮೆಚ್ಚಂಗೆ ಕೊಡಬೇಕು, ಆಮೇಲೆ ಅವರೇ ಹುಡ್ಕೊಂಬರ್ತಾರೆ, ದೇವರು ಸಹಾಯ ಮಾಡ್ತಾರೆ. ಈ ಸ್ಪ್ರೈಟು, 7 ಅಪ್, ಕೋಕೋ ಕೋಲಾ ಕುಡಿಯೋಂಥವ್ರಿಗೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಂತೀರಾ?
ಅದೇನೋ ನಿಜಾನೇ, ನ್ಯಾಚುರಲ್ಲೇ ಬೆಟರ್. ಅದೆಲ್ಲ ನಮ್ಮ ಕಣ್ಣು ಮರೆಯಾಗಿ ಮಾಡ್ತಾರೆ, ಇದೆಲ್ಲ ನಾವು ಜನಗಳ ಕಣ್ಮುಂದೆನೇ ಮಾಡ್ತೀವಿ. ಹಳ್ಳಿ ಕಡೆಯಿಂದ ತರಿಸಿಕೊಂಡ್ಬಿಡ್ತೀವಿ, ಒಂದು 100 kg 100 kg ತರಿಸಿಕೊಂಡು ಅದನ್ನು ನೀಟಾಗಿ ಮಿಲ್ ಮಾಡಿಸಿ ಕ್ಲೀನ್ ಮಾಡಿಸಿ ಆಮೇಲೆ ಮಿಲ್ ಮಾಡಿಸಿ ಮಾಡ್ತೀವಿ. ಒಂಚೂರು ಅಕ್ಕಿ ಹಸಿಟ್ಟು ಹಾಕ್ತೀವಿ, ಅದನ್ನು ಅಷ್ಟೇ ನೀಟಾಗಿ ವಾಶ್ ಮಾಡಿ ಬಿಸಿಲಲ್ಲೆಲ್ಲ ಒಣಗಿಸಿ ಆಮೇಲೆ ಹಾಕ್ತೀವಿ. ಸಜ್ಜೆನೂ ಅಷ್ಟೇ, ಅದನ್ನು 1 hour ನೆನೆಸಿ ನೀಟಾಗಿ ವಾಶ್ ಮಾಡಿ ಒಂದು 2-3 ಸತಿ ಬಿಸಿಲಲ್ಲಿ ಒಣಗಾಕಿ ಆಮೇಲೆ ಅದನ್ನು ಪೌಡ್ರ್ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಮಜ್ಜಿಗೆ ಅದ್ರ ಜೊತೆ ಮಿಕ್ಸ್ ಮಾಡಿಬಿಡ್ತಾರೆ. ಆಮೇಲೆ ಅದು ಹೆಂಗೆ ಕೇಳ್ತಾರೋ ಹಂಗೆ. ಮಜ್ಜಿಗೆ ಸಪ್ರೇಟಾಗಿ ಕೇಳಿದ್ರೆ ಮಜ್ಜಿಗೆ, ಬರೀ ರಾಗಿದೆ ಕೇಳಿದ್ರೆ ಬರೀ ರಾಗಿನೇ ಕೊಡ್ತೀವಿ. 2 ಮಿಕ್ಸ್ ಕೇಳಿದ್ರೆ 2 ಮಿಕ್ಸ್ ಕೊಡ್ತೀವಿ. ಜನರ ಒಂದು ಇದು ಮಿಕ್ಸ್ ಮಾಡಿದ್ದಕ್ಕೂ ರೇಟ್ ಬೇರೆ, ಒಂದಕ್ಕೆ ಬೇರೆ ರೇಟ್ ಬೇರೆನಾ? ಸೇಮ್ ಎಲ್ಲ ಒಂದು ಎಲ್ಲ ಸೇಮ್ ರೇಟ್. ಇಲ್ಲ ಬಂದಂಥ ಜನಗಳು ಏನಾದರೂ ಹೇಳಿದ್ದು ಉಂಟಾ ನಿಮಗೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿದೆ ಅಂತ ಹುಡ್ಕೊಂಡ್ ಬರ್ತಾರೆ? ಮಜ್ಜಿಗೆ ಬೇಸಿಗೆಗಾಲ ಮಜ್ಜಿಗೆ ಅಂಬ್ಲಿ ಮಿಕ್ಸಾ? ಆಮೇಲೆ ಇವ್ರ ಹತ್ರ ಯಾವಾಗಲೂ ಸ್ವಲ್ಪ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ಕಡೆ ಬಂದಾಗೆಲ್ಲ ಈ ರಿಂಗ್ ರೋಡಿಗೆ ಬಂದಾಗೆಲ್ಲ ಮಜ್ಜಿಗೆ ಕುತ್ಕೊಂಡು ಹೋಗ್ತೀವಿ. ರೇಟು ಅಷ್ಟೇ ರೀಸನಬಲ್ ಆಗಿದೆ. 10 ರೂಪಾಯಿ 20 ರೂಪಾಯಿ ಅಂಬ್ಲಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಹೈವೇಗಳಲ್ಲಿ ಒಂದು ಬೆಟರ್ ಅಂತ ಹೇಳಿ ಕೇಳ್ಬಿಟ್ಟೆ ಸರ್. ಇಲ್ಲ ಆ್ಯಕ್ಚುಲಿ ಇವ್ರದಂತೂ ಅಂತಲ್ಲ, ಇಲ್ಲ ಆಲ್ಮೋಸ್ಟ್ ಎಲ್ಲರೂ ಇದ್ದಾರೆ. ಬಟ್ ನಾವು ಇವ್ರ ಹತ್ರ ಒಂದು ಹೆಚ್ಚು ಕಮ್ಮಿ ಈ ಕಡೆ ಬಂದಾಗೆಲ್ಲ ಇವ್ರ ಹತ್ರನೇ ಬಂದು ನಿಲ್ಲಿಸ್ಬಿಟ್ಟು ಇಲ್ಲೇ ಕುತ್ಕೊಂಡು ಹೋಗ್ತಾರೆ. ಚೆನ್ನಾಗಿದೆ ಮಜ್ಜಿಗೆ, ಚೆನ್ನಾಗಿದೆ. ಅದು ಅಂಬ್ಲಿ ಸೂಪರ್. ಅದು ಅಂಬ್ಲಿ ಅಂತ ಕೇಳಂಗಿಲ್ಲ ಅದು. ಪಕ್ಕ ದೇಸಿ ಸ್ಟೈಲು, ಯಾವುದೋ ಬೇರೆ ಪ್ರಾಡಕ್ಟ್ಗಳಿಲ್ಲ, ತುಂಬ ಚೆನ್ನಾಗಿದೆ. ಮೈ ಒಳ್ಳೇದು ತುಂಬ ಅಂತ ನಾವು ಸೈಡ್ ಇಷ್ಟು ಹಂಗೆ ಇಕ್ತೀವಿ 7-8 ಥರ. ಸೈಡ್ ಡಿಶ್ಗೆ ಏನೇನು ಕೊಡ್ತೀರಾ? ಇದು ಬೋಟಿ ಎಲ್ಲ ಖಾಲಿ ಆಗ್ಬಿಟ್ಟಿದೆ. ಓಕೆ. ಇದೆಲ್ಲ ಏನದು? ಇದು ಬಂದು ಹಾಗಲಕಾಯಿ ರೋಸ್ಟ್. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅದನ್ನು. ಓಕೆ. ಇದೆಲ್ಲ ಕೆಮಿಕಲ್ ಏನು ಮಿಕ್ಸ್ ಇರಲ್ಲ, ಎಲ್ಲ ನೀಟಾಗಿ ಮಾಡ್ತೀವಿ. ಓಕೆ. ಇದು ಇದು ಆಮ್ಲ ಉಪ್ಪಿನಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಇದು ನಾವು ಮನೇಲೇ ಮಾಡೋ ಚಟ್ನಿ, ಖಾರದ ಚಟ್ನಿ. ಇದು ಈರುಳ್ಳಿ ಟೊಮೊಟೊ ಇದೆಲ್ಲ ಹಾಕಿ ಮಾಡ್ತೀವಿ, ಬೆಳ್ಳುಳ್ಳಿ ಅದೆಲ್ಲ ಜೀರಿಗೆ, ಇದೆಲ್ಲ ಮೈ ಒಳ್ಳೇದು ತುಂಬ. ಇದು ಬಂದು ಎಳ್ಳಿಕಾಯಿ ಉಪ್ಪಿನಕಾಯಿ. ಎಳ್ಳಿಕಾಯಿ ತುಂಬ ಮೈ ಒಳ್ಳೇದು. ಪ್ರತಿದಿನ ಎಲ್ಲ ಕಸ್ಟಮರ್ಸ್ ಹಂಗೆ ಇರ್ತಾರ? ಇದೇನು? ಇದು ಗ್ರೀನ್ ಚಿಲ್ಲಿ, ಇದು ಮಜ್ಜಿಗೆ ಮೆಣಸಿನ್ಕಾಯಿ. ಬರೀ 10 ರೂಪಾಯಿಗೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತೀರಾ? ಇದು ಮ್ಯಾಂಗೋ ಪಿಕ್ಕಲ್ಲು. ಇದು ಬೆಳ್ಳುಳ್ಳಿ ಪಿಕ್ಕಲ್ಲು. ಇಷ್ಟು ಐಟಮ್ ಮಾಡ್ತೀವಿ. 10-20 ಮ್ಯಾಂಗೋ ಬಂದರೆ ಮ್ಯಾಂಗೋನು ಇಡ್ತೀವಿ. ಮ್ಯಾಂಗೋ ಬಂದು ಇವಾಗ ಸ್ವಲ್ಪ ರೇಟ್ ಜಾಸ್ತಿ ಇದೆ, 400 ರೂಪಾಯಿ kg ಇದೆ. ಅದು ಹಾಕಿದ್ರೆ ನಮ್ಗೆ ವರ್ಕೌಟ್ ಆಗಲ್ಲ, ಅದಕ್ಕೋಸ್ಕರ ಮ್ಯಾಂಗೋ ತಂದಿಲ್ಲ. ಈಗ ಇನ್ನೇನು ಸೀಸನ್ ಬರ್ತಾ ಇದೆಯಲ್ಲ, ಮ್ಯಾಂಗೋ ತಂದರೆ ರಾ ಮ್ಯಾಂಗೋ ಇಕ್ತೀವಿ. ಬಂಡವಾಳ ಎಷ್ಟು ಹಾಕ್ತೀರಮ್ಮ ಒಂದಿನಕ್ಕೆ? ಎಷ್ಟು ಹಾಕ್ತೀರಿ ಒಂದಿನಕ್ಕೆ ಬಂಡವಾಳ ಅಂತ? ಬಂಡವಾಳ ಅದೆಲ್ಲ ಹಿಂಗೆ ಇಲ್ಲ, ಎಷ್ಟು ಹಾಕ್ಬೋದು, ಎಷ್ಟು ಹಾಕ್ತೀರಂತ? ಯಾಕಂದರೆ ನಿಮ್ಮನ್ನು ನೋಡಿ ಮತ್ತೊಬ್ರು ಯಾರಾದ್ರೂ ಕಲಿಯೋರು ಇದ್ರಂದ್ರೆ ಬಂಡವಾಳ ನಾವು ಇಷ್ಟು ಅಂತ ಅಳತೆ ಇಲ್ಲ. ನಮ್ಮ ಇದರಲ್ಲಿ ಒಂದು ಗ್ಲಾಸ್ ಇಟ್ಕೊಂಡಿರ್ತೀವಿ ಅಳತೆ, ಅದರಲ್ಲಿ 5 ಗ್ಲಾಸು 6 ಗ್ಲಾಸು 7 ಗ್ಲಾಸು ಈ ಥರ ರಾಗಿ ಹಿಟ್ಟು ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಮಜ್ಜಿಗೆ ಒಂದು 10 ಲೀಟ್ರ್ ತರಿಸ್ಕೊತೀವಿ. ಹ್ಞೂ ಆಗುತ್ತೆ. ಅಲ್ಲ ಇದ್ರೆ ತಾನೇ ನಮ್ಮ ಜೀವನ ನಡೆಯೋದು, ಇಲ್ಲಾಂದರೆ ಜೀವನ ನಡೆಯೋದು ಕಷ್ಟ ಆಗುತ್ತೆ. ರಾಗಿ ಹಿಟ್ಟು 3 ಅವರ್ ನೆನಿಬೇಕು ಬೆಳಗ್ಗೆ ಹೊತ್ತು. 3 ಅವರ್ 4 ಅವರ್ ನೆಂದು ಆಮೇಲೆ ನೈಟ್ ಹೊತ್ತು ಮಾಡೋದು. ಬರೀ ಮಜ್ಜಿಗೆ 1 ಅವರ್ 1.5 ಅವರ್ ಬೇಯಿಸ್ತೀವಿ. ಯಾವ ದಿನ ಜಾಸ್ತಿ ಜನ ಸೇರ್ತಾರೆ? ಯಾವ ದಿನ ಜಾಸ್ತಿ ಜನ ಬರ್ತಾರೆ? ಬಿಸ್ನೆಸ್ ಆ ಥರ ಎಲ್ಲ ಹೇಳೋಕ್ಕಾಗಲ್ಲ ಸರ್. ಒಂದಿನ ಜನ ಬರ್ತಾರೆ, ಒಂದಿನ ಜನ ಬರಲ್ಲ. ಯಾಕೆಂದರೆ ಹೈವೇ ರೋಡ್ ಅಲ್ವಾ, ಭಾನುವಾರ ರಜೆ ಅದು ಇದು ಇದ್ದಾಗ ಈ ಕಡೆ ಕಾಣಿಸ್ಕೊಳ್ಳಲ್ಲ ಜನ. ಹಾಂ, ಭಾನುವಾರ ಇರಲ್ಲ ಇಲ್ಲಿ ಬಣ್ಣ. ಕೊಂಡ್ಕೋದ್ಮ ಒಂದು ಸಾಕ? ಮಕ್ಕಳು ಮಗ ಬಂದು 7th ಓದ್ತಾ ಇದ್ದಾನೆ, ಮಗಳು ಬಂದು 2nd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ.
ಮಕ್ಳಿಗೆಲ್ಲ ಟಿಫನ್ ಮಾಡಿ ಅವ್ರಿಗೆಲ್ಲ ರೆಡಿ ಮಾಡಿ ಕಳಿಸಿ ಆಮೇಲೆ ನಾವು ಈ ಸೈಡ್ ಬಿಸ್ನೆಸ್ ಮಾಡ್ಕೊಳ್ಳೋದು. ದಯವಿಟ್ಟು ನಾನು ಎಲ್ಲರನ್ನೂ ಕೇಳ್ಕೊತೀನಿ, ದೊಡ್ಡ ದೊಡ್ಡ ಕಂಪ್ನಿಗಳನ್ನ ನಾವು ಬೆಳೆಸೋದಕ್ಕಿಂತ ಈ ಥರ ಸಣ್ಣ ಸಣ್ಣ ವ್ಯಾಪಾರ ಮಾಡೋರನ್ನ ಬೆಳೆಸಿ ಉಳಿಸಿ ಅವ್ರಿಗೂ ಒಂದು ಜೀವನ ನಡೆಯುತ್ತೆ, ಅವ್ರಿಗೂ ಮಕ್ಕಳಿದೆ, ಕುಟುಂಬಗಳಿದೆ, ಅವ್ರಿಗೂ ಒಂದು ಸಹಾಯ ಮಾಡಿ. ನಾವು ಪೊಲೀಸ್ನವ್ರನ್ನೂ ಅಷ್ಟೇ, ಆಮೇಲೆ ರಾಜಕೀಯದವ್ರನ್ನೂ ಅಷ್ಟೇ, ಎಲ್ಲರಿಗೂ ಅಷ್ಟೇ ಬೇಡ್ಕೊತೀವಿ, ರೋಡ್ ಸೈಡ್ ವ್ಯಾಪಾರ ಮಾಡೋರಿಗೆ ಸ್ವಲ್ಪ ಸಹಾಯ ಮಾಡಿ. ಶಾಲಿನಿ, ಲಕ್ಷ್ಮಿ 2 ನೇಮ್ ಇದೆ ನನಗೆ. ಶಾಲಿನಿ ಬಂದು ಪೆಟ್ ನೇಮು, ಲಕ್ಷ್ಮಿ ಬಂದು ಮಾಮೂಲಿ ಎಲ್ಲ ಇದ್ರಲ್ಲಿ ಕೊಟ್ಟಿರೋದಲ್ಲ ಅದು. ಮನೇಲೆಲ್ಲ ಶಾಲಿನಿ ಅಂತ ಕರೀತಾರೆ.